70 ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಲುಪಿಸಿದ ಬಡ ಕುಟುಂಬದ ಭಾಗ್ಯ ಬದಲಾಗಿದೆ. ಸಿಕ್ಕ ನಿಧಿಯನ್ನ ನೀಡಿ ಪ್ರಾಮಾಣಿಕತೆಯನ್ನ ಮೆರೆದ ಕಸ್ತೂರವ್ವ ಕುಟುಂಬಕ್ಕೆ ಗೌರವವಾಗಿ ಜಾಗ ಮತ್ತು ಮನೆ ಕೊಡ್ತೇವೆ ಅಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಘೋಷಿಸಿದ್ದಾರೆ. ಬಾಲಕ ಪ್ರಜ್ವಲ್ ರೀತಿಯನ್ನ ಸನ್ಮಾನಿಸಿದ ಸಚಿವ ಜನವರಿ 26ರಂದು ಆ ಕುಟುಂಬಕ್ಕೆ ಶುಭ ಸಂದೇಶವನ್ನ ನೀಡ್ತೇವೆ ಎಂದಿದ್ದಾರೆ. ನಿನ್ನ ಮೊಮ್ಮಗಳಿಗೆ ಒಂದು ಜಾಗನೂ ಕೊಡ್ತೀನಿ, ಒಂದು ಮನೆನೂ ಹಾಕಿಕೊಡ್ತೀನಿ. ಈ ನೌಕರಿ ಕೊಡೋ ವಿಚಾರ, ಅವ್ರಿಗೆ ಜಾಗ ಕೊಡೋ ವಿಚಾರ, ಅವ್ರ ಮನೆ ಕೊಡೋ ವಿಚಾರ ಏನೈತಲ್ಲ ಅದು ಕಾಯ್ದೆ ಕಾನೂನಾಗ ಐತೆ ಅಂತಲ್ಲ. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ಪ್ರಾಮಾಣಿಕತನವನ್ನು ಏನು ಮೆರೆದಿದ್ದಾರೆ ಅದಕ್ಕಾಗಿ ಗೌರವ ಕೊಡೋದ್ರ ಸಲುವಾಗಿ ಅದು ಮಾಡ್ತಾರೆ. ಇನ್ನು ಬಡ ಕುಟುಂಬದ ಪರ ಟಿವಿ9 ನಿರಂತರವಾಗಿ ಮಾಡಿದ 3 ದಿನಗಳ ವರದಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಟಿವಿ9ಗೆ ಬಾಲಕ ಪ್ರಜ್ವಲ್ ಮತ್ತು ಲಕ್ಕುಂಡಿ ಗ್ರಾಮದ ಜನ ಧನ್ಯವಾದ ಹೇಳಿದ್ದಾರೆ. ಎಲ್ಲ ಮಾಡಿ ನನ್ನಾನೆ ನಮ್ಮ ಹುಡುಗನ ಎಲ್ಲ ನನ್ನಾನೆ ಒಂದು ಎಲ್ಲ ಕೊಡ್ತೀನಿ ನನ್ನಾನೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಕೂಡಲೇ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರೀತಿಗೆ ಅದೃಷ್ಟ ಕುಲಾಯಿಸಿದೆ. ಪಿಯುಸಿವರೆಗೂ ಉಚಿತವಾಗಿ ಶಿಕ್ಷಣ ನೀಡುವುದಾಗಿ BH ಪಾಟೀಲ್ ಪದವಿ ಪೂರ್ವ ಕಾಲೇಜು ಪ್ರಕಟಿಸಿದೆ. ಈ ಬಗ್ಗೆ ಟಿವಿ9ಗೆ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ತಿಳಿಸಿದ್ದಾರೆ. ಅವನು ಏನು ನಮ್ಮ ಮಹಾವಿದ್ಯಾಲಯದಲ್ಲಿ ಏನು PUC ಸೆಕೆಂಡ್ ಇಯರ್ ತನಕ ಇದೆ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಇನ್ನು ಟಿವಿ9 ಇಂಪ್ಯಾಕ್ಟ್ನಿಂದ ಉಚಿತ ಶಿಕ್ಷಣದ ಅವಕಾಶ ಪಡೆದ ಪ್ರಜ್ವಲ್ PUCವರೆಗೆ ಮಾತ್ರ ಓದುತ್ತೇನೆ ಎಂದಿದ್ದಾರೆ. ಬಳಿಕ ಪೊಲೀಸ್ ಇಲಾಖೆ ಸೇರ್ತೀನಿ ಅಂತ ಕನಸು ಬಿಚ್ಚಿಟ್ಟಿದ್ದಾರೆ. ಯಾವ ನೌಕರಿಗೆ ಹೋಗ್ತೀವಿ? ಪೊಲೀಸ್ ನೌಕರಿ. ಪೊಲೀಸ್ ಆಗಬೇಕನ್ನೋ ಆಸೆ ಇದೆ. ಗದಗದ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಮುಗ್ಧ ಕುಟುಂಬವನ್ನ ಗೌರವಿಸಿದ ಸಚಿವ ಎಚ್.ಕೆ. ಪಾಟೀಲ್ ಲಕ್ಕುಂಡಿ ಗ್ರಾಮದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಎಂದರು. ಲಕ್ಕುಂಡಿಯಲ್ಲಿ ಮಳೆಗಾಲದಲ್ಲಿ ಮುತ್ತು ರತ್ನ ಹವಳಗಳು ಸಿಗ್ತವೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಪ್ರಯತ್ನಿಸುತ್ತೇವೆ ಅಂದ್ರು. ಇನ್ನು ಈ ಹಿಂದೆಯೂ ಲಕ್ಕುಂಡಿಯ ಡಿ.ಕೆ. ಹೆಬಸೂರ ಅವರಿಗೆ ನಿಧಿ ಸಿಕ್ಕಿತ್ತು. ಅವರು ಪ್ರಾಮಾಣಿಕವಾಗಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಗೆ ನೀಡಿದ್ರು. ಬಳಿಕ ದೆಹಲಿಯ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಇಡಲಾಯಿತು ಅಂತ ಸಚಿವರು ಸ್ಮರಿಸಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಮುಟ್ಟಿದ್ರೆ ಕುಟುಂಬವೇ ಸರ್ವನಾಶವಾಗುತ್ತೆ. ಇಂತಹದ್ದೊಂದು ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ಗ್ರಾಮದ ರತ್ನವ್ವ ಶ್ಯಾಗೋಟಿ ಬಿಚ್ಚಿಟ್ಟಿದ್ದಾರೆ. ಈ ಹಿಂದೆ ಗ್ರಾಮದ ಕುಟುಂಬವೊಂದಕ್ಕೆ ಚಿನ್ನ ಸಿಕ್ಕಿತ್ತು. ಚಿನ್ನ ಸಿಕ್ಕ ಮನೆ ಯಜಮಾನಿಗೆ ಹುಚ್ಚು ಹಿಡಿದಿತ್ತು. ಕೈಗೆ ಕಾಲಿಗೆ ಬೇಡಿ ಹಾಕಲಾಯಿತು. ಇಡೀ ಕುಟುಂಬ ಸರ್ವನಾಶವಾಗಿದೆ. ಇದನ್ನ ಕಣ್ಣಾರೆ ಕಂಡಿದ್ದೇನೆ. ಇನ್ನು ಗ್ರಾಮದಲ್ಲಿ ಎಲ್ಲಿ ಆಗಿದ್ರೂ ಚಿನ್ನ ಸಿಗುತ್ತೆ. ಶಾವಿಗೆ ಭರಮಪ್ಪ ದೇವಸ್ಥಾನ ಬಳಿ ಚಿನ್ನ ಇದೆ. ಇದಕ್ಕೆ ಘಟಸರ್ಪ ಮತ್ತು ಕೋಣ ಕಾವಲು ಇದೆ ಅಂತ ರತ್ನವ್ವ ಹೇಳಿದ್ದಾರೆ. ಸಿಕ್ಕಿದ್ದು ನಮಗೆ ಗೊತ್ತಾದ್ರೂ ಅವರು ಏನೋ ಅವ್ರ ಮನೆತನ ಏನೋ ಉಳ್ದಿಲ್ರಿ. ಅವರೆಲ್ಲರೂ ಇದಾಗ್ಯಾರ್ರಿ. ಮಕ್ಕಳು ಅವರು ತಂದೆಯವ್ರಿ ಎಲ್ಲ ಖಾಲಿ ಆಗ್ಯಾರ್ರಿ. ಅವ್ರು ಯಾರೂ ಇಲ್ರಿ. ತಲೆ ಹುಚ್ಚಾದ್ರಿ, ಬೇಡಿ ಹಾಕಿತ್ರಿ ಕೈಗೆ ಕಾಲಿಗ್ರಿ. ಮತ್ತೊಂದೆಡೆ ಲಕ್ಕುಂಡಿ ಗ್ರಾಮದಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಈ ಹಿಂದೆ ಮಳೆಗಾಲದಲ್ಲಿ ಬಸಪ್ಪ ಗುಡಿಗೇರ್ಗೆ ಮುತ್ತು ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿ ಹಲವು ಪ್ರಾಚೀನ ವಸ್ತುಗಳು ಸಿಕ್ಕಿದ್ದು ಎನ್ನಲಾಗಿದೆ. ಪತ್ನಿಗೆ ವಂಚಿಸಿ ಪ್ರೇಯಸಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಪತಿರಾಯ ಪ್ರೇಯಸಿ ಜೊತೆ ಪಲ್ಲಂಗದಿದ್ದಾಗಲೇ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ PGಯಲ್ಲಿ ಪ್ರೇಯಸಿ ಜೊತೆ ಇದ್ದ ಟೆಕ್ಕಿ ಪತಿ ಜೆಡ್ರಲಾ ಜಾಕೂಬ್ ಆರೋಫ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಪೊಲೀಸರು ಬಂಧಿಸಿದ್ದಾರೆ. ಈತ 2 ವರ್ಷದಿಂದ ಪತ್ನಿ ಜೊತೆ ಬೆಂಗಳೂರಲ್ಲೇ ವಾಸವಿದ್ದಾನೆ. ಕೆಲಸ ಇಲ್ಲದ ಈತನಿಗಾಗಿ ಪತ್ನಿ ತನ್ನ ಕೆಲಸ ಬಿಟ್ಟುಕೊಟ್ಟಿದ್ರು. ಒಂದು ಮಗುವಾದ ಬಳಿಕ ಪತ್ನಿಗೆ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದ ಪತಿ ಜಾಕೋಬ್ ಬೇರೆ ಯುವತಿಯ ಸಹವಾಸ ಬೆಳೆಸಿದ್ದ. ರೀಲ್ಸ್ ಶೋಕಿಗೂ ಏನು ಕಡಿಮೆ ಇರಲಿಲ್ಲ. ಇದರಿಂದ ಆಕ್ರೋಶಗೊಂಡ ಪತ್ನಿ ದೂರು ದಾಖಲಿಸಿದ್ರು. ಪರಿಶೀಲಿಸಿದಾಗ ಪ್ರೇಯಸಿ ಜೊತೆಗಿದ್ದಾಗಲೇ ಪತಿ ಸಿಕ್ಕಿಬಿದ್ದಿದ್ದಾನೆ. ಬಂಧಿಸಿದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ತಮಿಳುನಾಡಿನ ಕೂಡ್ಲೂರಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮೈಸೂರಿಗೆ ಹಿಂದಿರುಗಿದ್ದ ರಾಹುಲ್ ಗಾಂಧಿ ಮೈಸೂರು ಏರ್ಪೋರ್ಟ್ಗೆ ಆಗಮಿಸಿದ್ರು. ಈ ವೇಳೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ರಾಹುಲ್ ಗಾಂಧಿ ಭೇಟಿಯಾಗಿ ಪಕ್ಕಕ್ಕೆ ಕರೆದೊಯ್ದು ಕೆಲಕಾಲ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಕೆಲ ದಿನಗಳಲ್ಲಿ ದೆಹಲಿಗೆ ಕರೆಸಿಕೊಳ್ಳುವುದಾಗಿ ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಭೇಟಿ ವೇಳೆ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಅರಮನೆ ಪ್ರತಿಕೃತಿಯನ್ನ ಉಡುಗೊರೆಯಾಗಿ ನೀಡಿದ್ರು.
ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಹಾಕಿ ಬದಲಾವಣೆ ಮಾಡಿದ್ದು ವಿಬಿಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಿದೆ. ಆದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಇರೋದು ದಶರಥ ರಾಮ ಅಲ್ಲ, ಗಾಂಧಿಯನ್ನ ಕೊಂದ ಗೋಡ್ಸೆ ರಾಮ ಅಂತ ನರೇಗಾ ಬಚಾವ್ ಸಂಗ್ರಾಮ ಪೂರ್ವಭಾವಿ ಸಭೆಯಲ್ಲಿ ಸಿಎಂ ಹೇಳಿದ್ದಾರೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಜಿಬಿಎಯ 5 ಪಾಲಿಕೆಗಳ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತಿದ್ದಂತೆ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳು ಎದುರಾಗಿದೆ. 5 ಪಾಲಿಕೆಗಳ ಪೈಕಿ ಪ್ರತಿ ಪಾಲಿಕೆಗೂ ಹೊಸ ಕಟ್ಟಡ ಬೇಕು. ಜಿಲ್ಲಾಡಳಿತ ಗುರುತಿಸಿದ ಜಾಗ ಜಿಬಿಎಗೆ ಹಸ್ತಾಂತರವಾಗಬೇಕು. ಪಾಲಿಕೆ ಸದಸ್ಯರು, ನೂತನ ಮೇಯರ್, ಉಪಮೇಯರ್ಗಳಿಗೆ ಕಚೇರಿಗಳು, ಎಲ್ಲ ಸದಸ್ಯರಿಗೆ ಕಾರು, ಪಾಲಿಕೆಗೆ ಹೆಚ್ಚಿನ ಸಿಬ್ಬಂದಿ, ಸ್ಥಾಯಿ ಸಮಿತಿಗಳಿಗೆ ಕಚೇರಿ, ಇದೆಲ್ಲ ಸಿದ್ಧಪಡಿಸೋಕೆ ಕನಿಷ್ಠ 1 ವರ್ಷ ಕಾಲಾವಕಾಶ ಬೇಕು. ಆದರೆ ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಅಷ್ಟು ಸಮಯ ನೀಡಿಲ್ಲ. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಜಿಬಿಎ ಚುನಾವಣೆ ಮಾಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿದೆ. 1 ವಾರದಿಂದ ನಡೆದ ಸರಣಿ ದಾಳಿ ವೇಳೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ 34 ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ 8 ಮಂದಿ, ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 16 ಮಂದಿ ಹಾಗೂ ಬೇಗೂರು ಠಾಣಾ ವ್ಯಾಪ್ತಿಯಲ್ಲಿ 10 ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಆನೇಕಲ್ ಉಪವಿಭಾಗದಲ್ಲಿ 37 ಮಂದಿ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 6 ಮಕ್ಕಳು ಸೇರಿ 20 ಮಂದಿ, ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2, ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 15 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇವರೆಲ್ಲರೂ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತ ಪ್ರವೇಶಿಸಿದ್ರು. ಬೆಂಗಳೂರಿನಲ್ಲಿ ಗುಜರಿ ಗೋದಾಮುಗಳ ಶೆಡ್ಗಳಲ್ಲಿ ವಾಸವಿದ್ರು. ರಾತ್ರಿ ಸಮಯದಲ್ಲಿ ಚಿಂದಿ ಆಯುವ ಕೆಲಸ ಮಾಡ್ತಿದ್ರು. ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದಂತೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೆಂಗಳೂರಿನಲ್ಲಿ ನೆಲೆಸಿದ್ದ ಆರೋಪದಡಿ ದಾಳಿ ನಡೆಸಿದ ಪೊಲೀಸರು ಅಕ್ರಮ ವಲಸಿಗರನ್ನ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಗೆ ಹಾಜರುಪಡಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವುಗಳ ತನಿಖೆ ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಸಲ್ಲಿಸಿದ್ದ ಪಿಐಎಲ್ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಈ ವೇಳೆ 74 ಅಸಹಜ ಸಾವುಗಳ ಬಗ್ಗೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಲು ಎಸ್ಐಟಿಗೆ ನಿರ್ದೇಶನ ನೀಡುವಂತೆ ವಕೀಲ ಬಾಲನ್ ವಾದಿಸಿದ್ರು. ಈ ಸಂಬಂಧ ಸರ್ಕಾರ ಎಸ್ಐಟಿಯಿಂದ ಮಾಹಿತಿ ಪಡೆದು ಫೆಬ್ರವರಿ 3ರಂದು ತನ್ನ ನಿಲುವು ತಿಳಿಸಲು ಸರ್ಕಾರಿ ವಕೀಲರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಇನ್ನು ಅಸಹಜ ಸಾವುಗಳ ಪ್ರಕರಣ ಸಂಬಂಧ ಎಸ್ಐಟಿ ತನಿಖಾ ವರದಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ಕೇರಳದ ಶಬರಿಮಲೆಯಲ್ಲಿ ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಕೇರಳ ಪೊಲೀಸರು ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ. ಶಬರಿಮಲೆಗೆ ತೆರಳುವ ಮುನ್ನ ಎರಿಮಲೆಯಲ್ಲಿ ರಾಜ್ಯದ ನೋಂದಣಿ ವಾಹನಗಳಿಗೆ ಪ್ರವೇಶ ನಿರಾಕರಿಸಲಾಗಿದೆ. ಶಬರಿಮಲೆಯಿಂದ 60 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ನಿಲ್ಲಿಸಿ ಕೇರಳದ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ತೆರಳುವಂತೆ ತಾಕೀತು ಮಾಡಲಾಗಿದೆ. ಕೇರಳ ಸರ್ಕಾರದ ನಡೆಗೆ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳು ಕಿಡಿಕಾರಿದ್ದಾರೆ. ಇನ್ನು ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ನಡೆಸುತ್ತಿದ್ದ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಕೇರಳ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಕೇರಳ ಸರ್ಕಾರದ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಬೇಕು, ಕರ್ನಾಟಕದ ನೋಂದಣಿ ವಾಹನಗಳಿಗೆ ಪ್ರವೇಶ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಗಿಗ್ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ಕ್ವಿಕ್ ಕಾಮರ್ಸ್ ಸಂಸ್ಥೆಗಳ ಜೊತೆ ಕೇಂದ್ರ ಕಾರ್ಮಿಕ ಸಚಿವ ಸಭೆ ನಡೆಸಿದ ಬಳಿಕ ಬ್ಲಿಂಕಿಟ್ನಿಂದ 10 ನಿಮಿಷಗಳ ಡೆಲಿವರಿ ಭರವಸೆಯನ್ನು ರದ್ದುಪಡಿಸಲಾಗಿದೆ. ಡೆಲಿವರಿ ಬಾಯ್ಗಳ ಸುರಕ್ಷತೆ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ.
10 ನಿಮಿಷದಲ್ಲಿ ಡೆಲಿವರಿ ಭರವಸೆಯಿಂದ ಕಾರ್ಮಿಕರ ಮೇಲೆ ಒತ್ತಡ ಬೀಳುತ್ತಿದೆ. ಅಪಘಾತ ಆಗುತ್ತದೆಂಬ ಕಾರಣಕ್ಕೆ ಆತುರದ ಸೇವೆ ಕೈಬಿಡುವಂತೆ ಸೂಚನೆ ನೀಡಲಾಗಿತ್ತು. ಕೇಂದ್ರದ ಸೂಚನೆ ಬೆನ್ನಲ್ಲೇ ಬ್ಲಿಂಕಿಟ್ ತನ್ನ ಘೋಷವಾಕ್ಯ ಬದಲಿಸಿದೆ. ಈ ಹಿಂದೆ ಇದ್ದ 10 ನಿಮಿಷದಲ್ಲಿ 10,000 ಉತ್ಪನ್ನಗಳ ಡೆಲಿವರಿ ಘೋಷಣೆ ತೆರವು ಮಾಡಿದೆ. ನಿಮ್ಮ ಮನೆ ಬಾಗಿಲಿಗೆ 30,000 ಉತ್ಪನ್ನಗಳ ಡೆಲಿವರಿ ಅಂತ ಘೋಷಣೆ ಬದಲಿಸಿದೆ. ಬ್ಲಿಂಕಿಟ್ ಅಷ್ಟೇ ಅಲ್ಲದೆ ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಸಂಸ್ಥೆಗಳಿಗೂ ಆತುರದ ಸಮಯದ ಮಿತಿ ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಯಶ್ ಹುಟ್ಟುಹಬ್ಬದ ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ದಾಖಲಿಸಲಾಗಿದೆ. ಗಾಲ್ಫ್ ಕ್ಲಬ್ ರಸ್ತೆ ಬಳಿ ಇರುವ ನಟ ಯಶ್ ಮನೆ ಮತ್ತು ಮನೆ ಮುಂಭಾಗ ಹೆಚ್ಚಿನ ಫ್ಲೆಕ್ಸ್ ಬ್ಯಾನರ್ ಹಾಕಲಾಗಿತ್ತು. ಹೀಗಾಗಿ ಜಿಬಿ ಅಧಿಕಾರಿ ನೀಡಿದ ದೂರಿನ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸರು ನಟ ಯಶ್ ಹೆಸರು ಉಲ್ಲೇಖಿಸಿ ಜಿಎಸ್ ಕ್ರಿಯೇಷನ್ಸ್ ಮತ್ತು ವೇಣು ಗ್ರೂಪ್ಸ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯಲ್ಲಿ ವರ್ಷದ ಮೊದಲ ಮಳೆಯಾಗಿದೆ. ಚಿಕ್ಕಮಗಳೂರು ನಗರ, ಬಾಳೆಹೊನ್ನೂರು, ಎನ್ಆರ್ಪುರ ಸುತ್ತ ಮಳೆಯಾಗಿದೆ. ಮೂಡಿಗೆರೆಯ ಮಾಳಿಗನಾಡು ಗ್ರಾಮದಲ್ಲಿ ಒಣಹಾಕಿದ್ದ ಕಾಫಿ ಬೆಳೆ ಕೊಚ್ಚಿ ಹೋಗಿದೆ. ಮೊದಲ ಮಳೆಯಲ್ಲೇ ಕೋಟ್ಯಂತರ ರೂಪಾಯಿ ಮೌಲ್ಯದ ಕಾಫಿ ಬೆಳೆ ನಷ್ಟವಾಗಿದೆ. ಇತ್ತ ಹಾಸನದಲ್ಲೂ ವರ್ಷದ ಮೊದಲ ಮಳೆಗೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಕಟಾವು ಮಾಡಿ ಒಣಗಲು ಹಾಕಿದ್ದ ಅಪಾರ ಪ್ರಮಾಣದ ಕಾಫಿ ಫಸಲು ಮಳೆಯಿಂದಾಗಿ ಹಾನಿಯಾಗಿದೆ. ಅತಿವೃಷ್ಟಿಯಿಂದ ಬೆಳೆ ಕಳ್ಕೊಂಡಿದ್ದ ಬೆಳೆಗಾರರಿಗೆ ಅಕಾಲಿಕ ಮಳೆ ಗಾಯದ ಮೇಲೆ ಬರೆ ಎಳೆದಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ. ಇನ್ಮುಂದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದಿನದ ಪಾಸ್, 3 ದಿನದ ಪಾಸ್ ಮತ್ತು 5 ದಿನದ ಪಾಸ್ ಲಭ್ಯವಿರಲಿದೆ. 1 ದಿನದ ಪಾಸ್ಗೆ 250, 3 ದಿನಗಳ ಪಾಸ್ಗೆ 550, 5 ದಿನಗಳ ಪಾಸ್ಗೆ 850 ರು ನಿಗದಿಗೊಳಿಸಲಾಗಿದೆ. ನಮ್ಮ ಮೆಟ್ರೋ ಯೆಲ್ಲೋ ಲೈನ್ಗೆ ಮತ್ತೊಂದು ಮೆಟ್ರೋ ರೈಲು ಸೇರ್ಪಡೆಯಾಗಿದೆ. ಜನವರಿ 15ರಿಂದ ಹಳದಿ ಮಾರ್ಗದಲ್ಲಿ 7ನೇ ರೈಲು ಸಂಚರಿಸಲಿದೆ. 7ನೇ ರೈಲು ಸೇರ್ಪಡೆಯಿಂದ ರೈಲು ಸಂಚಾರದ ಅಂತರ ಇನ್ಮುಂದೆ 10 ನಿಮಿಷಕ್ಕೆ ಇಳಿಯಲಿದೆ. ಪೋಷಕರನ್ನು ನಿರ್ಲಕ್ಷಿಸುವ ಸರ್ಕಾರಿ ನೌಕರರ ಸಂಬಳದಲ್ಲಿ 10% ಸಂಬಳವನ್ನ ಅವರ ಪೋಷಕರ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ. ಇಂಥದ್ದೊಂದು ಮಹತ್ವದ ಕ್ರಮಕ್ಕೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮುಂದಾಗಿದ್ದಾರೆ.